ಎಜಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳಿಚಕ್ರದಲ್ಲಿ ಡಾನ್ ಬಾಸ್ಕೋ ಮೈಂಡ್ಸ್ ಯೋಜನೆ ಅಡಿಯಲ್ಲಿ 2 ದಿನಗಳ ಕಲಾತ್ಮಕ ಆಟ ಮತ್ತು ವೃತ್ತಿಪರ ಚಿಕಿತ್ಸೆಗಳ ಕಾರ್ಯಾಗಾರ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಾಗಿದೆ. ಆರ್ಟ್ ಪ್ಲೇ, ವೊಕೇಶನಲ್ ಥೆರಪಿ ಅಂಡ್ ಆಕ್ಟಿವಿಟಿ ಬೇಸ್ಡ್ ವರ್ಕ್ಶಾಪ್ ಜಿಎಚ್ಪಿಎಸ್ ಬಳಿ ಚಕ್ರಶಾಲೆ ಯಾದಗಿರಿ ಡಾನ್ ಬಾಸ್ಕೋ ಸೆಂಟರ್ ಫಾರ್ ಸೋಷಿಯಲ್ ಆಕ್ಷನ್ ಯಾದಗಿರಿ ಮೂಲಕ ಜಾರಿಗೊಂಡಿರುವ ಎಂಎನ್ಡಿಎಸ್ ಪ್ರಾಜೆಕ್ಟ್ ಯೋಜನೆಯ 5 ಕಾರ್ಯಾಗಾರಗಳ ಸರಣಿಯಲ್ಲಿ ಮೊದಲ ಕಾರ್ಯಾಗಾರವನ್ನ ಜಿಎಚ್ಪಿಎಸ್ ಬಳಿ ಚಕ್ರ ಶಾಲೆ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿತ್ತು. ಬಳಿಚಕ್ರ ಕ್ಲಸ್ಟರ್ನ 5 ಸರ್ಕಾರಿ ಶಾಲೆಗಳ ಒಟ್ಟು 43 ವಿದ್ಯಾರ್ಥಿಗಳು, ಪ್ರತಿ ಶಾಲೆಯಿಂದ 8 ರಿಂದ 10 ಮಕ್ಕಳು ಭಾಗವಹಿಸಿ ತಮ್ಮ ಸೃಜನಾತ್ಮಕ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಕಣಿಕಲ್ ಶಾಲೆಯ ಶಿಕ್ಷಕರು ಆದ ಶ್ರೀ ಬಾಬು ಮತ್ತು ಶ್ರೀಮತಿ ಪಾರ್ವತಿ ಹಾಜರಿದ್ದರು. ಕಾರ್ಯಕ್ರಮವನ್ನು ಸಂಪ್ರದಾಯಬದ್ಧವಾಗಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಗಿದೆ. ಸಂಸ್ಥೆಯ ನಿರ್ದೇಶಕ ಶಾಬು ಫ್ರಾನ್ಸಿಸ್ ಮಾತನಾಡಿ, ಈ ಕಾರ್ಯಾಗಾರವು ಮಕ್ಕಳ ಸೃಜನಾತ್ಮಕತೆಯನ್ನ ಉತ್ತೇಜಿಸೋದ್ರ ಜೊತೆಗೆ ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೂ ಒಳ್ಳೆಯ ಪರಿಣಾಮ ಬೀರುತ್ತೆ. ಪ್ರತಿಯೊಂದು ಮಗುವಿನ ಬೆಳವಣಿಗೆ ವಿಭಿನ್ನವಾಗಿದ್ದು ಅವರಿಗೆ ಸಮರ್ಪಕ ಮಾರ್ಗದರ್ಶನ ಮತ್ತು ಅವಕಾಶ ಅಗತ್ಯ. ಇಸಿಒ ಶ್ರೀ ಚಂದಸ ಬಸಿ ಆರ್ಪಿ ಶ್ರೀ ಮಲ್ಲಪ್ಪ ಹಾಗೂ ಮುಖ್ಯ ಗುರು ಶ್ರೀ ವಿಶ್ವರಾಧ್ಯ ವಿದ್ಯಾರ್ಥಿಗಳಿಗೆ ಮೊಬೈಲ್ ಮತ್ತು ಟಿವಿ ಬಳಕೆಯನ್ನು ನಿಯಂತ್ರಿಸುವ ಅಗತ್ಯ ಮತ್ತು ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಆತ್ಮವಿಶ್ವಾಸ, ಶಿಸ್ತು ಮತ್ತು ಮೌಲ್ಯಾಧಾರಿತ ಕಲಿಕೆಯನ್ನ ಬೆಳೆಸಿಕೊಳ್ಳುವಂತೆ ಸಲಹೆ ಕೊಟ್ಟಿದ್ದಾರೆ. ನಾನು ನನ್ನ ಗಮನ ಕೊಡುವುದು ಸರಿಯಲ್ಲ ಅಂದ್ರೆ ನಾನು 5 ತಾಸು 6 ತಾಸು ಹೋದ್ರೆ ಕೂಡ ಏನು ಯೂಸ್ ಇಲ್ಲ. ನಾನು ನ್ಯೂಸ್ ಪೇಪರ್ ಓದೋ ಹಾಗೆಯೇ ನಂದು ಕ್ಲಾಸ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡೋಕ್ಕಾಗುವುದಿಲ್ಲ. ಸೊ ಪ್ರತಿಯೊಬ್ಬರಿಗೆ ಪ್ರಾಸೆಸ್ ಇದೆ, ಅದು ನಾವು ಕಂಡುಹಿಡಿಯಬೇಕು. ಈಗ ನಮ್ಮ ಸರ್ಕಾರಿ ಶಾಲೆಗಳು ಮತ್ತು ಹಲವಾರು ಶಾಲೆಗಳಲ್ಲಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಲ್ಲ. ಯಾಕೆ? ಎಲ್ಲ ನಮಗೆ ಚಿಕ್ಕ ಮೊಬೈಲಲ್ಲಿ ಎಲ್ಲ ನೋಡಬಹುದು. ಅದು ನೋಡ್ತಾ ಹಿಂಗೆ ಪಾಸ್ ಮಾಡೋ ಥರನೇ ನಮ್ಮ ಸ್ಟಡಿ ಕೂಡ ಹಂಗೆ ಪೇಜ್ ಒಂದೊಂದಾಗಿ ಪಾಸ್ ಮಾಡ್ತಾ ಇರ್ತೀವಿ. ಒಳಗಡೆ ಏನಿದೆ ಅಂತ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವಿಲ್ಲಿ ಕ್ರಿಯಾತ್ಮಕವಾಗಿ ನಿಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ ಈ ಒಂದು ತರಬೇತಿಯನ್ನು ನಾವು ಸಿದ್ಧಪಡಿಸುತ್ತೇವೆ. ಇಲ್ಲಿ ನಾವು ಹಲವಾರು ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಈ ಚಟುವಟಿಕೆಗಳಲ್ಲಿ ನೀವು ಕಂಡುಹಿಡಿಯಬೇಕು. ಹೇಗೆ ನನ್ನ ಪ್ರಶ್ನೆ ನಾನು ಹೆಂಗೆ ಸೋಲ್ವ್ ಮಾಡಿದ್ರೆ ನನ್ನ ಎಕ್ಸಾಮ್ಗೆ ಅಲ್ಲಂದ್ರೆ ನನಗೆ ಚೆನ್ನಾಗಿ ಓದಕ್ಕಾಗ್ತದೆ. ಈಗ ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸವನ್ನು ಇನ್ನು ಹೆಚ್ಚಿಸಬೇಕಾಗಿದೆ ಅಂತ ನಾವೇನು ಕಲಿಕೆಯಲ್ಲಿ ಅಂದ್ಗಳಿಗೆ ಹಿಂದುಳಿದವರು ಅಂದ್ಗಳಿಗೆ ನಾವೇನು ಹಣೆಪಟ್ಟಿ ಕಟ್ಕೊಂಡಿಲ್ಲ, ಹೌದಿಲ್ವಾ? ಅವರಿಗೇನು ಮುಂದುವರೆದಾರ ಅಂತೇಳಿ ಹಣೆಪಟ್ಟಿ ಕಟ್ಟಿಲ್ಲ. ಆದರೂ ಕೂಡ ನಾವೆಲ್ಲ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ನಾವು ಕೆಲವು ಸಲ ಏನು ಮಾಡ್ಕೊಂಡಿರ್ತೀವಿ, ನಮ್ಮನ್ನು ನಾವೇ ಕಳ್ಕೊಂಡಿರ್ತೀವಿ. ನನಗೆ ಓದಕ್ಕೆ ಬರಂಗಿಲ್ಲ, ನನಗೇನಪ್ಪ ಅಂದರೆ ಜಾಸ್ತಿ ಮಾತಾಡಕ್ಕೆ ಬರಂಗಿಲ್ಲ, ವೇದಿಕೆ ಮೇಲೆ ನಿಲ್ಲಕ್ಕಾಗಂಗಿಲ್ಲ, ಇಂಥ ಆತ್ಮವಿಶ್ವಾಸವನ್ನು ಕಳ್ಕೊಂಡಿರ್ತೀವಿ. ಅದೇ ಜಗಳ ಆಡ್ತಿರ್ತೀವಿ, ಎಲ್ಲಿಗೆ ಹೋಗೋದಾಗ ಓಡಿ ಹೋಗ್ತಿರ್ತೀವಿ, ಅಂಥವೆಲ್ಲ ಮಾಡ್ತಿರ್ತೀವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ನಾವೇ ಏನು ಮಾಡ್ತೀವಿ ಅಂದರೆ ಮಾನಸಿಕವಾಗಿ ನಮ್ಮ ಮನಸ್ಸಿಗೆ ನಾವೇ ಒತ್ತಡವನ್ನು ಹಾಕ್ಕೊಂಡಿರ್ತೀವಿ. ಬಟ್ ಅವುಗಳಿಂದ ನಾವು ಹೊರಬರಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಕೆಲವು ಸಲ ನಮ್ಮಲ್ಲಿ ಏನಂತಂದ್ರೆ ಆತ್ಮವಿಶ್ವಾಸ ಇರ್ತದೆ, ಬಟ್ ಆ ಪ್ರಯತ್ನಗಳು ಮಾಡಂಗಿಲ್ಲ. ಪ್ರಯತ್ನಗಳು ಮಾಡದೇ ಇದ್ದಾಗ ನಾವೇನಾಗಿರ್ತೀವಿ ಅಂದ್ರೆ ಹಿನ್ನಡೆ ಅನುಭವಿಸ್ತಿರ್ತೀವಿ. ಅದಕ್ಕಾಗಿ ಆ ಹಿನ್ನಡೆಗಳನ್ನ ಆಗ್ಲಾರ್ದಂಗ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚು ಮಾಡ್ಕೋಬೇಕು ಮತ್ತು ಆತ್ಮಸ್ಥೈರ್ಯ ಬೆಳೆಸ್ಕೋಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಮಾನಸಿಕ ಧೈರ್ಯ ಇದೆಯಲ್ಲ, ಆರೋಗ್ಯ ಇದೆಯಲ್ಲ, ಆರೋಗ್ಯ ಬಹಳ ಮುಖ್ಯ. ಅದಕ್ಕಾಗಿ ಶಾಲೆಗಳಲ್ಲಿ ಈಗ ಬಿಸಿ ಊಟ ಕೊಡ್ತಾರೆ, ಮತ್ತೆ ಮೊಟ್ಟೆ ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಬೆಳಿಗ್ಗೆ ಹಾಲು ಕೊಡ್ತಿದ್ದಾರೆ. ಬಟ್ ಇದ್ರ ಉದ್ದೇಶ ಏನಂದ್ರೆ ಆರೋಗ್ಯ ಚೆನ್ನಾಗಿರಬೇಕು ಅಂತ. ಮುಖ್ಯಸ್ಥರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಆಗಿರ್ತಕ್ಕಂಥ ನಮ್ಮ ವಲಯದ ಶಿಕ್ಷಣ ಸಂಯೋಜಕರೇ, ಸದರಿ ಶಾಲೆಯ ಮುಖ್ಯ ಗುರುಗಳು ಹಾಗೂ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ವಿವಿಧ ಶಾಲೆಗಳಲ್ಲಿ ಬರೆಯುವಂಥ ಶಿಕ್ಷಕರುಗಳು, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರ್ತಕ್ಕಂಥ ನನ್ನ ಓದು ಮಕ್ಕಳೇ, ಈ ಕಾರ್ಯಕ್ರಮ ಇಂದಿನ ದಿನಮಾನಗಳಿಗೆ ತುಂಬ ಉಪಯುಕ್ತವಾದಂಥ ಕಾರ್ಯಕ್ರಮ. ಯಾಕಾಗಿ ಅಂದರೆ ನೋಡಿ, ಒಬ್ಬ ಮನುಷ್ಯ ಆರೋಗ್ಯವಾಗಿ ಆನಂದ್ರೆ ಕೇವಲ ದೈಹಿಕವಾಗಿ ಆರೋಗ್ಯವಂತರಾಗಿದ್ದರೆ ಸಾಲದು, ಜೊತೆಯಲ್ಲಿ ಮಾನಸಿಕವಾಗಿ ಆರೋಗ್ಯವಂತರಿರಬೇಕಾಗ್ತದೆ.
ಕೆಲವರು ಭಾಳ ದಷ್ಟಪುಷ್ಟ ವ್ಯಕ್ತಿ ಇರ್ತಾರೆ, ಆದರೆ ಅವರ ಮನಸ್ಸಿನ ತೊಳಲಾಟ ಇರ್ತದಲ್ಲ, ಆರೋಗ್ಯವಾಗಿರೋದಿಲ್ಲ, ಏಕಾಗ್ರತೆ ಇರೋದಿಲ್ಲ. ಯಾವಾಗ ದೈಹಿಕವಾಗಿ ಮಾನಸಿಕವಾಗಿ ವ್ಯಕ್ತಿ ಕೇಂದ್ರೀಕರಣಗೊಳ್ತಾನಲ್ಲ, ಆವಾಗ ಆ ವ್ಯಕ್ತಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ರಾಜ್ಯ ಸಂಪನ್ಮೂಲ ವ್ಯಕ್ತಿ ಶ್ರೀ ರಮೇಶ್ ಮಾನೆ ಅವರ ಮಾರ್ಗದರ್ಶನದಲ್ಲಿ ಸ್ಕ್ರಿಬ್ಲಿಂಗ್, ಕಲರಿಂಗ್, ಕ್ರಾಫ್ಟ್ ಪೇಪರ್ ಬ್ಯಾಗ್ ಮತ್ತು ಕ್ಲೋಸಿಂಗ್ ಚಟುವಟಿಕೆಗಳನ್ನು ಪ್ರಾಯೋಗಿಕವಾಗಿ ಪರಿಚಯಿಸಲಾಗಿದೆ. ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಮನೋಜ್ಞವಾಗಿ ಪ್ರದರ್ಶಿಸಿದ್ರು. ಕಾರ್ಯಕ್ರಮಕ್ಕೆ ಶ್ರೀ ದೇವೇಂದ್ರಪ್ಪ ಸ್ವಾಗತ ಕೋರಿದ್ರು, ಶ್ರೀ ಶರಣಪ್ಪ ಕಾರ್ಯಕ್ರಮವನ್ನು ನಿರೂಪಿಸಿದ್ರು, ಶ್ರೀ ಸೂರ್ಯಕಾಂತ್ ಧನ್ಯವಾದ ಅರ್ಪಿಸಿದ್ರು. ಒಟ್ಟಾರೆ ಈ ಕಾರ್ಯಾಗಾರ ವಿದ್ಯಾರ್ಥಿಗಳ ಸೃಜನಾತ್ಮಕ ಆತ್ಮವಿಶ್ವಾಸ ಮತ್ತು ಮಾನಸಿಕ ಆರೋಗ್ಯ ಜಾಗೃತಿಯನ್ನು ವೃದ್ಧಿಸುವಲ್ಲಿ ಪರಿಣಾಮಕಾರಿ ಹೆಜ್ಜೆಯಾಗಿದೆ. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.